ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೋದಲ್ಲಿಯೂ ಬಂದಲ್ಲಿಯೂ ಕೆಲಸ ಕಾರ್ಯಗಳಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರತಿ ದಿವಸ ಪ್ರಾರ್ಥಿಸುವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆ 18ನೇ ಅಧ್ಯಾಯ 46ರಿಂದ, ಕೀರ್ತನೆಗಳು 18ನೇ ಅಧ್ಯಾಯ 46ರಿಂದ ನಿನ್ನೆಯಿಂದಲೇ ಮುಂದುವರಿಯುವುದು. ಯೆಹೋವನು ಚೈತನ್ಯ ಸ್ವರೂಪನು, ನನ್ನ ಶರಣನಿಗೆ ಸ್ತೋತ್ರ. ನನ್ನನ್ನು ರಕ್ಷಿಸುವ ದೇವರಿಗೆ ಕೊಂಡಾಟ. ದೇವರ ನಮಗೆ ಸ್ತೋತ್ರ. ಯೆಹೋವನು ಚೈತನ್ಯ ಸ್ವರೂಪನು, ದೇವರಿಗೆ ರೂಪವಿಲ್ಲ, ಅವರು ಶಕ್ತಿಯಾಗಿ ಮಾರ್ಪಟ್ಟಿದ್ದಾರೆ. ಇದನ್ನೇ ಯೆಶಾಯ 9ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ, ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭುವು, ನಿತ್ಯಾನಂದ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಆರೋಗ್ಯದಾಯಕನು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ದೇವರು ಪರಿಶುದ್ಧನಾಗಿದ್ದಾನೆ, ಆತ್ಮ ಸ್ವರೂಪನಾಗಿದ್ದಾನೆ. ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ ಶಬ್ದವಾಗಿದೆ. ಸರ್ವವನ್ನು ಸೃಷ್ಟಿ ಮಾಡಿದಾಗ ಯಾವುದೇ ರೂಪ ಕಾಣಲಿಲ್ಲ, ಬರೀ ವಾಣಿ ಮತ್ತು ಶಬ್ದ ಅಂದರೆ ಶಬ್ದ ಮಾತ್ರ ಇತ್ತು. ಹಾಗೆ 2025ನೇ ವರ್ಷದ ಹಿಂದೆ ಮನುಷ್ಯನ ಅವತಾರವೆತ್ತಿ ಬಂದು 33 ವರ್ಷ ಜೀವಿಸಿ ಎಲ್ಲವನ್ನು ತೋರಿಸಿ ಆಮೇಲೆ ಏನು ಮಾಡಿದ್ರು, ನಾನಾ ರೀತಿ ಕಷ್ಟ, ಸಂಕಟ, ದುಃಖವನ್ನು ಅನುಭವಿಸಿ ಮರದ ಕಂಬಕ್ಕೆ ಏರಿಸಲ್ಪಟ್ಟು ರಕ್ತ ಸುರಿಸಿ ಮರಣ ಹೊಂದಿ ಸಮಾಧಿ ಮಾಡಿಸಿಕೊಂಡು 40ನೇ ದಿವಸ ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಏರಿ ಹೋಗಿ ಮತ್ತೆ ಅವರು ಚೈತನ್ಯ ಸ್ವರೂಪನಾಗಿದ್ದಾರೆ. ಈ ಕಲಿಯುಗದಲ್ಲಿ, ಹಿಂದಿನ ಯುಗದಲ್ಲಿ ಕೂಡ ಶ್ರೀಕೃಷ್ಣನೆಂಬ ಹೆಸರಿನಲ್ಲಿ ಅವತಾರವೆತ್ತಿ ಬಂದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿದೆ. ನಮ್ಮ ಸಂಸ್ಕೃತದಲ್ಲಿ ನೋಡುವಾಗ ವಿಷ್ಣುವಿನ 10 ಅವತಾರಗಳು ಕಾಣ್ತವೆ. ದೇವರ ವಿಷಯವನ್ನು ಎಲ್ಲ ಸರಿಯಾಗಿ ತಿಳ್ಕೊಳ್ಬೇಕಾದ್ರೆ ಎಲ್ಲ ಗ್ರಂಥಗಳನ್ನು ಕೂಡ ನಾವು ಬಹಳ ಪರಿಶೋಧಿಸಿ ತಿಳ್ಕೊಳ್ಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಶರಣನಿಗೆ ಸ್ತೋತ್ರ. ನಿಜವಾಗಿ ನಮಗೆ ಬುದ್ಧಿವಾದ ಸತ್ಯವನ್ನು ತಿಳಿಸೋರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಮನುಷ್ಯನನ್ನು ಎಷ್ಟೇ ಆದರೂ ಕೂಡ ಮನುಷ್ಯನಿಗೆ ಸರಿಯಾಗಿ ಎಲ್ಲ ಸತ್ಯವನ್ನು ತಿಳಿಸಲಿಕ್ಕೆ ಸಾಧ್ಯವಿಲ್ಲ. ಅದು ದೇವರ ಜ್ಞಾನ ಯಾರಿಗಿದೆಯೋ ಅವರು ಮಾತ್ರ, ಅವರು ನಿಜವಾಗಿ ದೇವರಿಂದ ಆಯ್ಕೆಗೊಂಡ ಶರಣರು. ಆದರೆ ಅವರು ಯಾವುದೇ ರೀತಿಗೆ ಈ ಭೂಲೋಕದ ಜೀವನ ಲೋಕದ ಆಸೆಗೆ ಅವರು ಹೋಗುವುದಿಲ್ಲ. ಇಂದಿನ ಒಬ್ಬೊಬ್ಬರನ್ನ ನಾವು ದೇವ ಮಾನವರನ್ನು ಕಾಣಬಹುದು, ಅಂದರೆ ಈಗಿನ ದೇವ ಮಾನವರನ್ನಲ್ಲ. ಹಾಗೆ ನಮ್ಮ ಶರಣನಿಗೆ ಸ್ತೋತ್ರ. ನಮ್ಮ ನಿಜವಾದ ಶರಣರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಅವರಿಗೆ ಸ್ತೋತ್ರ. ನನ್ನನ್ನು ರಕ್ಷಿಸುವ ದೇವರಿಗೆ ಕೊಂಡಾಟವಾಗಲಿ ಎಂದು ದೇವರನ್ನು ಸ್ತುತಿಸಿದರು. ಹಾಗೆ ನಾವು ಕೂಡ ಹೇಳಬೇಕು, ದೇವರೇ ನನ್ನನ್ನು ಇಲ್ಲಿವರೆಗೆ ರಕ್ಷಿಸಿದ್ಯಾ, ಪಾಪದಿಂದ ಬಿಡುಗಡೆ ಮಾಡಿದ್ಯಾ, ನನ್ನ ಮರಣದಿಂದ ಎದ್ದಿದ್ಯಾ, ಶತ್ರುಗಳೊಂದಿಗೆ ಯುದ್ಧ ಮಾಡಿದ್ಯಾ, ನನಗೆ ಬೇಕಾಗಿದ್ದನ್ನು ಕೊಡ್ತಾ ಇದ್ದೀಯಪ್ಪ, ಎಲ್ಲ ರೀತಿಯಲ್ಲಿ ನೀನು ಸಹಾಯ ಮಾಡಿದ್ಯಾ, ದೆವ್ವಗಳಿಂದ ಬಿಡಿಸಿದ್ಯಾ, ಶತ್ರುಗಳಿಂದ ಬಿಡಿಸಿದ್ಯಾ, ಅನೇಕ ರೀತಿಯ ರೋಗ ರುಜಿನಗಳಿಂದ ನನ್ನನ್ನು ನೀನು ಬಿಡಿಸಿದ್ಯಾ, ಕಾಪಾಡಿದ್ಯಾ, ನಿನಗೆ ಸ್ತೋತ್ರಪ್ಪ ಅಂತೇಳಿ ಮನಪೂರ್ವಕವಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವರಾಗಬೇಕು. ಸಮಯ ಸಂದರ್ಭ ಸಿಕ್ಕಿದಾಗ ಇತರರಿಗೂ ಕೂಡ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ನಾವು ಸಾಕ್ಷಿ ಕೊಡಬೇಕು. ಅದಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. 47ನೇ ವಚನ, ಆತನು ನನ್ನ ಶತ್ರುಗಳಿಗೆ ಪ್ರತಿದಂಡನೆ ಮಾಡುವ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇದನ್ನು ಕೂಡ ಮತ್ತು ದಾವೀದರಸರು ಅದನ್ನೇ ಕೊಂಡಾಡ್ತಾ ಇದ್ದಾರೆ. ಆತನು ನನ್ನ ಶತ್ರುಗಳಿಗೆ ಪ್ರತಿದಂಡನೆ ಮಾಡುವ ದೇವರು. ಇದನ್ನು ಈಗ ನಾವು ನೆನ್ನೆ ವಚನದಲ್ಲಿ ಕೂಡ ನಾವು ಇದನ್ನು ನೆನ್ನಿನ ಸಂದೇಶದಲ್ಲಿ ಕೂಡ ತಿಳಿದುಕೊಂಡಿದ್ದೇವೆ. ನಮ್ಮ ಪರವಾಗಿ ದೇವರೇ ಯುದ್ಧ ಮಾಡುವವರಾಗಿದ್ದಾರೆ. ಅವರನ್ನು ಸಂಪೂರ್ಣ ಕೆಳಗಿಳಿಸುವರು, ಕುಗ್ಗಿಸುವರು ದೇವರೇ ಆಗಿದ್ದಾರೆ. ಆಗ ಯಾರು ನಮಗೆ ವಿರೋಧಿಗಳಿದ್ದಾರೆ, ಅವ್ರು ತೊಂದರೆ ಮಾಡ್ತಾರೋ ಅವರಿಗೆ ದೇವರಲ್ಲಿ ನಾವು ಪ್ರಾರ್ಥಿಸುವುದೊಂದು ಕೆಲಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಜನಾಂಗಗಳನ್ನು ನನಗೆ ಅಧೀನಪಡಿಸುತ್ತಾನೆ. ಯಾರ್ಯಾರನ್ನು ದೇವರು ಕೊಡಬೇಕೋ, ಯಾರ್ಯಾರು ಶರಣಾಗಬೇಕೋ ಅಂಥವರನ್ನು ದೇವರು ಆರಿಸಿಕೊಂಡವರಿಗೆ ಅಧೀನಪಡಿಸುತ್ತಾರೆ. ಅದಕ್ಕೆ ಒಬ್ಬರೇ ಇರ್ಬೋದು, ಒಂದೊಂದು ಮನೆಯವರೇ ಇರ್ಬೋದು, ಸ್ವಲ್ಪ ಜನನೇ ಇರ್ಬೋದು, ಅವರವರ ಮಾತನ್ನು ಮೀರಿ ನಡೆಯುವುದಿಲ್ಲ. ಪ್ರತಿಯೊಂದಕ್ಕೂ ವಿಚಾರಿಸಿ ತಿಳಿದುಕೊಳ್ಳೋರಾಗಿದ್ದಾರೆ. ಇದುವೇ ಅಧೀನರಾಗುವಂಥದ್ದು. ಆಗ ತಿಳ್ಕೊಳ್ಬೇಕು, ಇಂಥವ್ರನ್ನ ದೇವರು ನನಗೆ ಅಧೀನ ಮಾಡಿದ್ದಾರೆ ಅಂತ. ಆಗ ಅಂಥವ್ರನ್ನ
ಕಾರಣ ನಾವು ಪ್ರೀತಿಯಲ್ಲಿ ಮಾತಾಡಿ ಬಹಳ ಎಚ್ಚರದಿಂದ ಅವರನ್ನು ನಡೆಸ್ತಾ ಇರಬೇಕಾಗ್ತದೆ. ಒಂದೊಂದು ಸಲ ಗದರಿಸ್ಬೇಕಾಗ್ತದೆ, ಒಂದೊಂದು ಸಲ ಒಳ್ಳೆ ರೀತಿಯಲ್ಲಿ ಬೈಬೇಕಾಗ್ತದೆ, ಖಂಡಿಸಬೇಕಾಗ್ತದೆ. ಇದೆಲ್ಲವೂ ದೇವರು ಪ್ರವಾದಿಗಳೊಂದಿಗೂ ಸಾಕ್ಷಿಗಳೊಂದಿಗೂ ಮಾಡಿದ ಕೆಲಸವಾಗಿದೆ. ಆಗ ಅಂಥವ್ರನ್ನ ಯಾರು ಈಗ ನಾವು ದೇವರು ನಮ್ಮನ್ನು ನಡೆಸುವಾಗ, ಸತ್ಯ ಸುವಾರ್ತೆಗಾಗಿ ನಮ್ಮನ್ನು ಆರಿಸಿಕೊಂಡು ನಡೆಸ್ತಾ ಇರುವಾಗ ಯಾರು ಏನೇನೋ ಕಠಿಣವಾಗಿ ದೇವರ ವಿಷಯದಲ್ಲಿ ಮಾತನಾಡಿದಾಗ ಪ್ರೀತಿ ಕೊಟ್ಟು ನಮ್ಮನ್ನು ಪ್ರೀತಿ ಮಾಡ್ತಾರೋ ಅಲ್ಲಿ ನಾವು ತಿಳ್ಕೊಳ್ಬೇಕು, ದೇವರು ಇಂಥವ್ರನ್ನ ನಮಗೆ ಅಧೀನ ಮಾಡಿದ್ದಾರೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 48 ಶತ್ರುಗಳಿಂದ ನನ್ನನ್ನು ಬಿಡಿಸುವಾತನೇ, ನೀನು ನನ್ನನ್ನು ನನ್ನ ಎದುರಾಳಿಗಳಿಗೆ ತಪ್ಪಿಸಿ ಉನ್ನತಪಡಿಸುತ್ತಿ, ಬಲಾತ್ಕಾರಗಳಿಂದ ನನ್ನನ್ನು ರಕ್ಷಿಸುತ್ತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಶತ್ರುಗಳಿಂದ ಬಿಡಿಸುವವರು ಕೂಡ ದೇವರಾಗಿದ್ದಾರೆ. ಎದುರಾಳುಗಳಿಂದ ನಮ್ಮನ್ನು ತಪ್ಪಿಸಿ ಉನ್ನತ ಮಟ್ಟಕ್ಕೂ ಏರಿಸ್ತಾರೆ, ತಪ್ಪಿಸಿ ರಕ್ಷಣೆ ಕೊಡ್ತಾರೆ. ಬಲಾತ್ಕಾರಗಳಿಂದಲೂ ಎಲ್ಲ ರೀತಿಯಲ್ಲಿ ಹೇಳೋದಾದರೆ ಎಲ್ಲ ರೀತಿಯ ವಿರೋಧಿಗಳಿಂದಲೂ ತಪ್ಪಿಸುವವರಾಗಿದ್ದಾರೆ. ಹಾಗೆ ತಪ್ಪಿಸೋರಿಂದ ಇವತ್ತು 31 ವರ್ಷ ಆಯಿತು ಮನೆಯಿಂದ ನನ್ನನ್ನು ದೇವರು ಬಿಡುಗಡೆ ಮಾಡಿ, ಹೆಂಡತಿ ಮಕ್ಕಳಿಂದ ಬಿಡುಗಡೆ ಮಾಡಿ. ಖಂಡಿತವಾಗಿ ಎಷ್ಟೋ ವಿರೋಧಿಗಳು ಏನೇನೋ ಆಯಿತು. ಸ್ವಂತ ಮನೆಯವರಿಂದಲೇ ನಾನು ಸಾಯ್ಬೇಕಾಯ್ತು, ಇತರರಿಂದ ನಾನು ಸಾಯ್ಬೇಕಾಯ್ತು. ಆಗಾಗ ಬಹಳ ಸಲ ನಾನು ಏನು ಮಾಡಿದ್ದೇನೆ, ಸಾಕ್ಷಿ ಕೊಟ್ಟಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ನನಗೆ ರಕ್ಷಣೆ ಕೊಟ್ಟು ಇವತ್ತು 71 ವರ್ಷದ ಪ್ರಾಯದಲ್ಲಿ ಕೂಡ ದೇವರೊಂದಿಗೆ ಆದಷ್ಟು ಮಟ್ಟಿಗೆ ಸರಿಯಾಗಿ ಸಂಪರ್ಕವನ್ನು ಇಟ್ಟುಕೊಂಡು ಈ ಯೂಟ್ಯೂಬ್ ಜೀವದ ಬೆಳಕು ಎಂಬ ಯೂಟ್ಯೂಬಲ್ಲಿ ಕೂಡ ದೇವರ ಸತ್ಯ ಸುವಾರ್ತೆಯನ್ನು ಸಾರುತ್ತಾ ಸಾಕ್ಷಿ ಕೊಡುವಂತೆ ಮಾಡಿದಕ್ಕಾಗಿ ಅದರಲ್ಲಿ 2024ನೇ ಇಸವಿ ಮಾರ್ಚ್ 1ರಿಂದ ಇಲ್ಲಿಯವರೆಗೆ ಒಂದು ದಿವಸವೂ ತಪ್ಪಿ ಹೋಗಲಿಲ್ಲ. ಎಂಥ ಅನಾರೋಗ್ಯದಲ್ಲಿಯೂ ಎಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರು ನಡೆಸ್ತಾ ಬಂದಿದ್ದಾರೆ. ದೇವರು ನಮಗೆ ಸ್ತೋತ್ರ. ಎಂತೆಂಥ ಶತ್ರುಗಳಿಂದಲೂ ರಕ್ಷಣೆ ಕೊಟ್ಟಾಗಿದೆ. ಯಾರಿಂದ ಸಾಧ್ಯ? ನನ್ನಿಂದಲೋ ಅಲ್ಲ, ಖಂಡಿತವಾಗಿ ಸರ್ವ ಸೃಷ್ಟಿಕರ್ತನ ತಂದೆ, ಮಗ, ಪರಿಶುದ್ಧನಾದ ತ್ರಿಯೇಕ ದೇವರಿಂದ ಮಾತ್ರ, ಅಂದರೆ ಪರಮಾತ್ಮನಿಂದ, ಭಗವಂತನಿಂದಲೇ ಸಾಧ್ಯವಾಯಿತು ಹೊರತು ಖಂಡಿತವಾಗಿ ನನ್ನಿಂದ ಎಂತೆಂಥ ಅನಾರೋಗ್ಯ ಬಂತು, ಏನೇನೋ ಬಂತು, ಆದರೂ ಸಂದೇಶ ನಿಲ್ಲಲಿಲ್ಲ. 2024ನೇ ವರ್ಷ ಮಾರ್ಚ್ 1ರಿಂದ ಇಲ್ಲಿಯವರೆಗೆ ದೇವರ ನಾಮಕ್ಕೆ ಸ್ತೋತ್ರ. ಅದು ಮಾತ್ರ ಅಲ್ಲ, ಅನೇಕ ವಿರೋಧಿಗಳೊಂದಿಗೆ ಕೂಡ ಯುದ್ಧ ಮಾಡಿದ್ದಾರೆ. ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 49 ಈ ಕಾರಣದಿಂದ ಯೆಹೋವನೇ, ಅನ್ಯ ಜನಗಳ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು, ನಿನ್ನ ನಾಮವನ್ನು ಸಂಕೀರ್ತಿಸುವೆನು. ಅದು ನೋಡಿ, ದಾವೀದನು ಏನು ಮಾಡಿದ? ಅನ್ಯ ಜನರ ಮಧ್ಯದಲ್ಲಿ ಹೋಗಿ ಯಾವ ವಿಗ್ರಹಗಳು, ಆ ಮನವರು ಈ ಮನವರು ಅವೆಲ್ಲ ದೇವರುಗಳಲ್ಲಪ್ಪ. ಸರ್ವ ಸೃಷ್ಟಿಕರ್ತನಾದ ಚೈತನ್ಯ ಸ್ವರೂಪನು, ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದವಾದಂಥವನು ಶಕ್ತಿಯಾಗಿದ್ದಾನೆ. ಅವನೇ ಪರಮಾತ್ಮನಾಗಿದ್ದಾನೆ, ಅವನೇ ಭಗವಂತನಾಗಿದ್ದಾನೆ, ಅವನೇ ಯೇಸು ಕ್ರಿಸ್ತನಾಗಿದ್ದಾನೆ, ಅವನೇ ಅಲ್ಲಾ ದೇವರು ಕೂಡ ಆಗಿದ್ದಾನೆ ಎಂಬುದಾಗಿ ಖಂಡಿತವಾಗಿ ಅಲ್ಲಿ ಏನು ಮಾಡಿದ್ರು. ಆದರೆ ಒಂದೊಂದು ಗ್ರಂಥಗಳಲ್ಲಿ, ಒಂದೊಂದು ರಾಷ್ಟ್ರಗಳಲ್ಲಿ ಒಂದೊಂದು ಗ್ರಂಥಗಳು, ಅದರಲ್ಲಿ ಅವರು ಸಾಕ್ಷಿ ಕೊಟ್ಟಿದ್ದಾರೆ. ಅದೇ ರೀತಿ ಅನ್ಯ ಜನಾಂಗಗಳಲ್ಲಿ ದೇವರನ್ನು ಸ್ತುತಿಪಡಿಸುವಂತೆ ಆಯಿತು. ಸಾಕ್ಷಿ ಕೊಟ್ಟರು ಯಾರೋ? ದಾವೀದ ಅರಸರು. ಹಾಗೆ ಇವತ್ತು ನನಗೂ ಕೂಡ ಅನ್ಯ ಜನಾಂಗಗಳಿಗೆ ಎದುರೆದುರು ಹೋಗಿ ಅಂಥ ಸಮಯವನ್ನು ಒದಗಿಸಿದಾಗ ಸಾಕ್ಷಿ ಕೊಡುವ ಹಾಗೆಯೂ, ಒಬ್ಬೊಬ್ಬರೊಂದಿಗೆ ಮಾತನಾಡುವ ಹಾಗೆಯೂ, ಒಂದೊಂದು ಕಡೆ ಕೂತಲ್ಲಿ ನಿಂತಲ್ಲಿಯೂ ದೇವರ ವಿಷಯ ಮಾತನಾಡುವ ಹಾಗೆಯೂ, ಹಾಗೆ ಈ ಜೀವದ ಬೆಳಕು ಎಂಬ ಚಾನಲಲ್ಲಿ ಕೂಡ ಯಾರ್ಯಾರಿಗೆ ತಿಳಿಸಬೇಕೋ, ಯಾರು ಕೇಳಬೇಕೋ ಅವರಿಗೆ ಕೂಡ ಕೇಳುವ ಹಾಗೆ ದೇವರು ಮಾಡಿದ್ರು, ಸಾಕ್ಷಿ ಕೊಡುವ ಹಾಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದುವೇ ಅನ್ಯ ಜನಾಂಗಗಳ ಮಧ್ಯದಲ್ಲಿ ಕೂಡ ಇವತ್ತು ನಾನು ದೇವರನ್ನು ಸ್ತುತಿಸುವಂತೆಯೂ ಸಾಕ್ಷಿ ಕೊಡುವಂತೆಯೂ ನಿನ್ನ ನಾಮವನ್ನು ಸಂಕೀರ್ತಿಸುವೆನು, ದೇವರ ಹೆಸರನ್ನು ತಿಳಿಸುವಂತೆಯೂ ಮಾಡಿದ್ದು. ದೇವರ ನಾಮಕ್ಕೆ ಸ್ತೋತ್ರ. ಇದು ದೇವರು ಯಾರನ್ನು ಯಾವ ಕೆಲಸಕ್ಕೆ ಆರಿಸಿಕೊಳ್ತಾರೋ ಅವರಿಗೆ ಮಾತ್ರ ಸಾಧ್ಯ. ಆಗ ದೇವರು ನಮಗೆ ಕೊಟ್ಟ ಕೆಲಸವನ್ನು ನಾವು ಮಾಡಲೇಬೇಕು ಅಂತ ಇದರ ಅರ್ಥ. ಎಲ್ಲರನ್ನು ಆರಿಸಿಕೊಳ್ಳುವುದಿಲ್ಲ, ಕೆಲವರನ್ನು ಮಾತ್ರ ಆರಿಸಿಕೊಳ್ತಾರೆ. ಇದು ಕೂಡ ಹಿಂದೆ ತಿಳ್ಕೊಂಡಿದ್ದೇವೆ ನಾವು. ಯಾರೇ ಒಬ್ಬೊಬ್ಬರಿಗೆ ಒಂದೊಂದು ವರ, ಎಲ್ಲರಿಗೂ ಒಂದೇ ವರ ಇರುವುದಿಲ್ಲ. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. 49 ಈ ಕಾರಣದಿಂದ ಯೆಹೋವನೇ, ಅನ್ಯ ಜನಗಳ ಮಧ್ಯೆ ಸ್ತುತಿಸುವೆನು, ನಿನ್ನ ನಾಮವನ್ನು ಸಂಕೀರ್ತಿಸುವೆನು. ನೋಡಿ, ಸಾಕ್ಷಿ ಕೊಟ್ಟುಕೊಂಡು ಜೀವಿಸೋದು ಎಲ್ಲರಿಗೂ ಕೂಡ ಸಾಧ್ಯವಿಲ್ಲ. ದೇವರಿಂದ ಆಶೀರ್ವಾದ ಹೊಂದಿದ್ರೆ ಮಾತ್ರ. 50 ಆತನು ತಾನು ನೇಮಿಸಿದ ಅರಸನಿಗೋಸ್ಕರ ವಿಶೇಷ ರಕ್ಷಣೆಯನ್ನು ದಯಪಾಲಿಸುವನಾಗಿದ್ದಾನೆ. ನೋಡಿ,
ದೇವರಿಂದ ಆಯ್ಕೆಗೊಂಡವರು ನೇಮಿಸಿದ ಅರಸಂದರೆ ಯಾರು? ದೇವರಿಗೆ ನೇಮಿಸಿದ ಅರಸನು ವಿಶೇಷ ರಕ್ಷಣೆಯನ್ನು ದಯಪಾಲಿಸುವವನಾಗಿದ್ದಾನೆ. ದೇವರು ಯಾರನ್ನು ಆದುಕೊಳ್ತಾರೋ, ಯಾರನ್ನು ಯಾವ ಕೆಲಸಕ್ಕಾಗಿ ಉಪಯೋಗಿಸ್ಕೊಳ್ತಾರೋ, ಒಟ್ಟಿನಲ್ಲಿ ದೇವರು ಯಾರನ್ನು ಕರೆದಿದ್ದಾರೋ ವಿಶೇಷವಾದ ರಕ್ಷಣೆ. ಶತ್ರುಗಳಿಗೆ ಅವರನ್ನು ಮುಟ್ಟಲು ಬಿಡುವುದಿಲ್ಲ, ಏನು ಮಾಡಲು ಬಿಡುವುದಿಲ್ಲ. ಅವರ ಪರವಾಗಿ ದೇವರೇ ಯುದ್ಧ ಮಾಡುವವನಾಗಿದ್ದಾನೆ. ವಿಶೇಷವಾದ ರಕ್ಷಣೆಯನ್ನು ದೇವರೇ ಕೊಟ್ಟು ನಡೆಸುವವರಾಗಿದ್ದಾರೆ. ಹಾಗೆ ನನ್ನ ಜೀವಿತದಲ್ಲಿ ಕೂಡ ಬಹಳ ಸಲ ಈಗ ಕೂಡ ಇದನ್ನು ನಾನು ಹೇಳಿದ್ದೇನೆ. ಅಂಥವರಿಗೆ ದೇವರೇ ಗುರಾಣಿಯಾಗಿದ್ದಾರೆ. ತಾನು ಅಭಿಷೇಕಿಸಿದ ದಾವೀದನಿಗೂ ಅವನ ಸಂತತಿಯವರಿಗೂ ಸದಾಕಾಲ ಕೃಪೆಯನ್ನು ಅನುಗ್ರಹಿಸುವನಾಗಿದ್ದಾನೆ. ನೋಡಿ, ದಾವೀದರಸರನ್ನು ಕುರಿಕಾಯುವಿನ ಅಭಿಷೇಕ ಮಾಡಿದ್ರು. ಅವರ ಸಂತತಿ ಕೂಡ ನೋಡಿ, ದಾವೀದರಸರ ಸಂತತಿಯಲ್ಲಿ ದೇವರು ಮನುಷ್ಯನ ಅವತಾರವೆತ್ತಿ ಭೂಲೋಕಕ್ಕೆ ಬಂದರು. ಹಾಗೆ ಇವತ್ತು ಏನು ಮಾಡ್ತಾರೆ, ಒಬ್ಬೊಬ್ಬರನ್ನ ಆರಿಸಿಕೊಂಡು ಅವರ ಸಂತಾನವನ್ನು ಆಶೀರ್ವಾದ ಮಾಡ್ತಾರೆ, ಅವರ ಮುಖಾಂತರ ಕಾರ್ಯವನ್ನು ಮಾಡ್ತಾರೆ. ಒಂದೊಂದು ಕಡೆಗೆ ಒಬ್ಬೊಬ್ಬರನ್ನು ಮಾತ್ರ ಆರಿಸಿಕೊಳ್ತಾರೆ, ಅವರ ಮುಖಾಂತರ ಕಾರ್ಯವನ್ನು ಮಾಡ್ತಾರೆ. ಇದು ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೊಂದು ಕಡೆ ಬರೀ ಗಂಡರನ್ನು ಆರಿಸಿಕೊಳ್ತಾರೆ, ಒಂದೊಂದು ಕಡೆ ಸ್ತ್ರೀಯರನ್ನು ಆರಿಸಿಕೊಳ್ಳೋದು ಬಹಳ ಕಡಿಮೆ. ಆದರೆ ಒಂದೊಂದು ಕಡೆ ಆರಿಸಿಕೊಳ್ತಾರೆ, ಒಂದೊಂದು ಗಂಡ ಹೆಂಡತಿ ಮಕ್ಕಳನ್ನು, ಒಂದೊಂದು ಕುಟುಂಬವನ್ನೇ ಆರಿಸಿಕೊಳ್ತಾರೆ. ಇದರ ಬಗ್ಗೆ ಎಲ್ಲ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ 18ನೇ ಅಧ್ಯಾಯ, ಕೀರ್ತನೆಗಳು 18ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ 19ನೇ ಅಧ್ಯಾಯಕ್ಕೆ ಹೋಗೋಣ. 19ನೇ ಅಧ್ಯಾಯ 1ನೇ ವಚನ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ನೋಡಿ, ಸರಿಯಾಗಿ ದೇವರನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಆಕಾಶವನ್ನು ಮೇಲೆ ಇಟ್ಟರು, ಅಲ್ಲಿ ಒಂದು ಕಂಬ ಆದರೂ ಕೊಟ್ಟಿದ್ದಾರೆ, ಯಾವುದು ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ನೋಡಿ, ಸ್ವಲ್ಪ ಕೆಳಗೆ ಸೂರ್ಯ ಚಂದ್ರನನ್ನು ಇಟ್ಟಿದ್ದಾರೆ, ನಕ್ಷತ್ರವನ್ನು ಇಟ್ಟಿದ್ದಾರೆ, ಕೆಳಗೆ ಗಾಳಿಯನ್ನು ಇಟ್ಟಿದ್ದಾರೆ. ಭೂಮಿಯ ಕಡೆಯಿಂದ ಮೋಡವನ್ನು ತೆಗೆದುಕೊಂಡು ಬಂದು ಗರ್ಜಿಸಿ ಎಲ್ಲಿಗೆ ಮಳೆ ಸುರಿಸಬೇಕು ಅಲ್ಲಿಗೆ ಮಳೆಯನ್ನು ಸುರಿಸ್ತಾರೆ. ಇದೆಲ್ಲ ದೇವರ ಕೈ ಕೆಲಸವಾಗಿದೆ ಹೊರತು ಯಾವುದು ಅಲ್ಲ. ಇವರೇ ದೇವರಾಗಿದ್ದಾರೆ. ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಗುಡುಗು, ಮಳೆ, ರಾತ್ರಿ ಹಗಲು ಬರುವಂಥದ್ದು ಇವರೇ ದೇವರಾಗಿದ್ದಾರೆ. ಇದು ದೇವರ ಕೈ ಕೆಲಸ. ಇದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸರ್ವ ಸೃಷ್ಟಿಯನ್ನು ನಾವು ನೋಡಬಹುದು. 6 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದ್ರು. ಅದುವೇ ಇವತ್ತು ಭಾನುವಾರದಿಂದ ಶುಕ್ರವಾರದವರೆಗೆ ಕೆಲಸ. ಶನಿವಾರ ಸಬ್ಬತ್ತು ದಿವಸ, ಅವತ್ತು ವಿಶೇಷವಾದ ದಿವಸ, ಪರಿಶುದ್ಧ ದಿವಸ ಎಂಬುದನ್ನು ನಾವಲ್ಲಿ ಚೆನ್ನಾಗಿ ತಿಳ್ಕೊಳ್ಬಹುದು. ಪ್ರಾಣಿ ಪಕ್ಷಿ, ಭೂಮಿ ಮೇಲೆ ಇರುವಂಥ ಮನುಷ್ಯರು ಅವಕ್ಕೆ ಬೇಕಾದಂಥ ಅನ್ನ ಆಹಾರಗಳನ್ನು, ಹೊಳೆಗಳನ್ನು, ನದಿಗಳನ್ನು, ಸಮುದ್ರಗಳನ್ನು ಎಲ್ಲವನ್ನ ಉಂಟು ಮಾಡಿದ್ರು. ಭೂಮಿ ಮೇಲೆ ಓಡಾಡಲು ಬೇಕಾದಂಥ ವಾಹನಗಳು, ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು, ಭೂಮಿಯ ಒಳಗಡೆ ನೀರನ್ನು ಇಟ್ಟಿದ್ದಾರೆ, ಬಂಗಾರವನ್ನು ಇಟ್ಟಿದ್ದಾರೆ, ಪೆಟ್ರೋಲು, ಡೀಸೆಲು, ಗ್ಯಾಸು, ಏನೇನು ಬೇಕು ಅದೆಲ್ಲವನ್ನು, ಕಬ್ಬಿಣ, ಉಕ್ಕನ್ನು ಕೂಡ ಇಟ್ಟಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಇದೆಲ್ಲ ಮನುಷ್ಯರಿಗೋಸ್ಕರ ದೇವರು ಸೃಷ್ಟಿ ಮಾಡಿದ್ದು. ಇನ್ನು ಆ ದೇವರು, ಈ ದೇವರು, ಅಲ್ಲಿ ಇಲ್ಲಿ, ಆ ಮಾನವ ಈ ಮಾನವ ಅಲ್ಲ. ಇದೆಲ್ಲ ಸ್ವಲ್ಪ ಅರಿತುಕೊಂಡು ಅವರವ್ರ ಹೊಟ್ಟೆ ಜೀವನಕ್ಕಾಗಿ ಸುಳ್ಳು ಹೇಳಿ ಜಾತಿ ಮತ ಭೇದ ತಂದುಕೊಂಡು ಜಗಳಾಡಿಸಿ ಬಡದಾಟ ಮಾಡಿ ಸಾಯುವಾಗೆ ಮಾಡಿ ಅವರೊಂದು ಅಲಂಕಾರ ಆಡಂಬರ ಜೀವನವನ್ನು ಮಾಡಿಕೊಳ್ಳುವಂಥದ್ದು ಇವರೆಲ್ಲ ಖಂಡಿತವಾಗಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರು ಅವರಿಗೆ ಏನು ಹೇಳ್ತಾ ಇದುವೇ ದೇವರ ಕೆಲಸವಾಗಿದೆ. ದೇವರನ್ನು ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಿಜವಾದ ದೇವರು ಸರ್ವ ಸೃಷ್ಟಿಕರ್ತನ ದೇವರಾಗಿದ್ದಾರೆ. 2ನೇ ವಚನ 19:2. ದಿನವೂ ದಿನಕ್ಕೆ ಪ್ರಕಟಿಸುತ್ತಿರುವುದು. ನೋಡಿ, ದಿವಸ ಬರ್ತಲೇ ಇರ್ತದೆ, ಬರ್ತಲೇ ಹೋಗ್ತಾ ಇರ್ತದೆ. ಇದು ದೇವರ ಕಾರ್ಯವಾಗಿದೆ. ಹಾಗೆ ನೋಡಿ, ಆದಿಯಿಂದ ಈಗ ಉದಾಹರಣೆಗೆ 2000 ದೇವರೇ ಮನುಷ್ಯನ ಅವತಾರ ಎತ್ತಿ ಬಂದು ಈ ಕಲಿಯುಗದಲ್ಲಿ 2026ನೇ ವರ್ಷದ ಹಿಂದಿನಿಂದ ಇಲ್ಲಿವರೆಗೆ 2026ನೇ ವರ್ಷ ಮೇ ತಿಂಗಳು 3ನೇ ತಾರೀಕು ದಿವಸ ಚೇಂಜ್ ಆಗ್ತಾ ಬಂತು. ಇದು ಯಾರಿಂದ ಆಯಿತು? ದೇವರಿಂದಲೇ. ದೇವರ ನಾಮಕ್ಕೆ ಸ್ತೋತ್ರ. ರಾತ್ರಿಗೆ ಅರಹುತ್ತಿರುವುದು. ರಾತ್ರಿ ಹಗಲು ಬರ್ತದೆ ಹೋಗ್ತದೆ, ರಾತ್ರಿ ಬರ್ತದೆ ಹೋಗ್ತದೆ, ಹಗಲು ಬರ್ತದೆ ಹೋಗ್ತದೆ, ರಾತ್ರಿ ಬಂದು ಹೋಗ್ತದೆ. ಅದದು ಕೆಲಸ ಅದದು ಸಮಯಕ್ಕೆ ನಡೆಯುತ್ತದೆ. ಇದು ಕೂಡ ಯಾರಿಂದಾಗಿದೆ? ದೇವರಿಂದಲೇ. ಸೂರ್ಯ ಚಂದ್ರರಿಗೆ ಕೊಟ್ಟಂಥ ಆದೇಶ. ನೋಡಿ, ಮಳೆ ಗಾಳಿ ಚಳಿ ಪ್ರತಿ ಒಂದು ಯಾರಿಂದ ಬರ್ತದೆ? ಹಿಮ ಬೀಳುವಂಥದ್ದು ಕೂಡ ಯಾರಿಂದ? ನೀರು ಒಳಗಿಂದ ಕೂಡ ಮೇಲೆ ಬರುವಂಥದ್ದು ಮಂಜು
ನೀರನ್ನು ಭೂಮಿಯೊಳಗಿಟ್ಟು ಮೇಲೆ ರೈತರಿಗೆ, ಜನಗಳಿಗೆ, ಪಶು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀರು ಕೊಡುವಂಥವ್ರು ಯಾರಾಗಿದ್ದಾರೆ? ದೇವರು, ಸರ್ವ ಸೃಷ್ಟಿಕರ್ತನಾದ ದೇವರು ಮಾತ್ರ. ಈ ಭೂಲೋಕದಲ್ಲಿ ಮನುಷ್ಯ ಮಾಡಿದ ದೇವರುಗಳು ಅಲ್ಲವೇ ಅಲ್ಲ. ಅದರಲ್ಲಿ ಯಾವುದು ಇಲ್ಲ. ಅದೆಲ್ಲ ಸುಮ್ಮನೆ ಅವರ ಹೊಟ್ಟೆ ತುಂಬಿಸೋಕ್ಕಾಗಿ ಜನರನ್ನು ವಂಚನೆ ಮಾಡಿ ಗಂಟೆ ಮನೆ ಆಡಿಸುತ್ತಾ ಆ ದೇವರು ಈ ದೇವರು ತಿಳಿಕೊಂಡು ಆ ಮಠ ಈ ಮಠ, ಆ ಮಂದಿರ ಈ ಮಂದಿರ ತಗೊಂಡು ಜನಗಳನ್ನು ವಂಚಿಸುವುದಾಗಿದೆ. ಆದ್ದರಿಂದ ನಮ್ಮ ಒಂದು ಭರವಸೆ ಸರಿಯಾಗಿ ದೇವರಲ್ಲಿ ಇರಬೇಕು. ಅದನ್ನೇ ಇವತ್ತು ದೇವರು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ಸರ್ವ ಸೃಷ್ಟಿಕರ್ತನಾದ ದೇವರ ಮಾತನ್ನು ಕೇಳಿ ವಿಧೇಯರಾಗಿ ಜೀವಿಸಿ, ನಿಮ್ಮ ಮಕ್ಕಳಿಗೂ ಅದನ್ನೇ ತಿಳಿಸಿ, ದೇವರ ಆಶೀರ್ವಾದವನ್ನು ಪಡೆದು ಮುಂದೆ ಜೀವಿಸುವಂಥವರಾಗಿ, ದೇವರ ಆಶೀರ್ವಾದ, ಕರುಣೆ, ಪ್ರೀತಿ ಯಾವಾಗಲೂ ನಿಮ್ಮ ಮೇಲೆ ಇರಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಅವರಿಗೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವಿಸಲು ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಿರಿ. ನಿಮ್ಮ ಪ್ರೀತಿ ಸಾಯಲದೆ ಏನು ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಏನಾದರೂ ತಪ್ಪಿ ಹೋಗಿದ್ದರೆ ನೀವೇ ಅವರನ್ನು ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ರಕ್ಷಣೆ, ಸಾಯಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಅವರ ಮಕ್ಕಳಿಗೆ ಅವರು ತಿಳಿಸಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿಯೂ ಆಶೀರ್ವದಿಸಿ.